ಇವತ್ತು ಬೇಗಂ ತಲುವಲ್ಲಿದ್ದೀವಿ. ಎಲ್ಲ ವಾಯುವರ ಬೆಳಗದ ಹಿರಿಯರಿದ್ದಾರೆ. ಸುಮಾರು 8ರಿಂದ 10 ವರ್ಷ ಆಯ್ತು ಇಲ್ಲಿ ಎಲ್ಲರೂ ಬೆಳಗ್ಗೆ ವಾಕಿಂಗ್ ಮಾಡ್ತಾರೆ. ಇಲ್ಲಿ ಶುದ್ಧ ಗಾಳಿ ಇದೆ. ಇಲ್ಲಿ ಬಂದಾಗ ಸ್ವಲ್ಪ ಪರಿಸರ ಸ್ವಚ್ಛ ಇರ್ತದೆ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ವಾಕಿಂಗ್ ಮಾಡ್ತಿದ್ರು. ಹಿಂದೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇದನ್ನು ಮೇಂಟೈನ್ ಮಾಡ್ತಿದ್ರು. ಅವಾಗ ಭಾಳ ಸ್ವಚ್ಛ ಇತ್ತು, ಆಮೇಲೆ ಸುಂದರವಾಗಿತ್ತು, ಗಿಡಗಳು ಮೇಂಟೈನ್ ಮಾಡಿದರು. ಇವತ್ತೇನಾಗ್ಯದಪ್ಪ ಅಂದ್ರೆ 1 ವರ್ಷ ಆಯಿತು, ಮಹಾನಗರ ಪಾಲಿಕೆಯಿಂದ ಒಬ್ಬ ಗುತ್ತಿಗೆದಾರ ಕೊಟ್ಟಿದ್ದಾರೆ. ಗುತ್ತಿಗೆದಾರ ಯಾವಾಗ ಟೆಂಡರ್ ಆಗಿದೆ ಅವತ್ತಿನಿಂದ ಇಲ್ಲಿವರೆಗೆ ನೋಡ್ತಾ ಇದ್ದೀವಿ, ಇಲ್ಲಿ ಮೇಂಟೈನ್ ಸರಿಯಾಗಿ ಆಗ್ತಾ ಇಲ್ಲ. ಎಲ್ಲ ಜನರು ಬೈತಾ ಇದ್ದಾರೆ. ಆದರೆ ನಿನ್ನೆ ಮಾತ್ರ ಒಂದು ಆಘಾತಕಾರಿ ಸಂಗತಿ ಏನಪ್ಪ ಅಂದ್ರೆ, ಅದು ಮೊನ್ನೆ ವಿಪರೀತ ಮಳೆ ಆದ್ರಿಂದ ಎಲ್ಲ ಕಡೆ ಹುಲ್ಲು ಹೆಚ್ಚಾಗ್ಯದ. ಹುಲ್ಲು ಹೆಚ್ಚದ ಪರಿಣಾಮವಾಗಿ ಹುಲ್ಲು ತೆಗಿಬೇಕಂತ ನಾವು ಹೇಳಿದ್ದೀವಿ. ಅವ್ರು ಏನು ಮಾಡಿಬಿಟ್ರೆ, ಹುಲ್ಲು ತೆಗಿದ್ರೆ ಲೇಬರ್ ಸಿಕ್ಕಾಪಟ್ಟೆ ಹಚ್ತಾರೆ, ಜಾಸ್ತಿ ಲೇಬರ್ ಆಗ್ತದೆ ತಿಳ್ಕೊಂಡು ಅದನ್ನು ಬೆಂಕಿ ಹಚ್ಚಿಬಿಟ್ರೆ. ಆ ಬೆಂಕಿ ಹಚ್ಚಿದ ಪರಿಣಾಮ ಸುಮಾರು 10ರಿಂದ 20 ಒಳ್ಳೊಳ್ಳೆ ದೊಡ್ಡ ದೊಡ್ಡ ಗಿಡಗಳು ಸುಟ್ಟು ಕರ್ಕಾಗ್ಯಾವ. ಆಮೇಲೆ ಇದಕ್ಕಿಂತ ಮುಂಚೆನೂ ಮಳೆಗಾಲಕ್ಕಿಂತ ಮುಂಚೆ ದೊಡ್ಡ ದೊಡ್ಡ ಒಂದು 2-3 ಗಿಡಗಳು ಬೆಳೆದದ್ದು ಇಷ್ಟು ದೊಡ್ಡ ಬಡ್ಡಿ ಕಡ್ಕೊಂಡು ಇದಾರ್ಥ. ಮತ್ತು ಈ ರೀತಿ ಅವ್ಯವಸ್ಥೆ ಆದರೆ ಹಿಂದೆ ರಾಜಕಾರಣಿಗಳು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಷ್ಟೋ ವಿಶೇಷ ಮುತುವರ್ಜಿ ವಹಿಸಿದ್ದಕ್ಕೆ ಕೋಟ್ಯಾಂತರ ದುಡ್ಡು ತಂದು ಬಿಜಾಪುರ ಜನನೇ ಬಂದು ನೋಡುವಂಥ ಒಂದು ವಾತಾವರಣ ತಯಾರು ಮಾಡಿಬಿಟ್ರೆ. ಮತ್ತು ಅಂಥದ್ದು ಮಾಡೋದು ಪವಿತ್ರ ಇದು ಸ್ಥಳ ಇದೊಂದು. ಇಂಥ ಸುಂದರವಾದ ಸ್ಥಳವನ್ನು ಈ ಪರಿ ಸುಟ್ಟು ಕರಕಲಾಗಿ ಮಾಡೋದು, ಗಿಡಗಳನ್ನು ಸುಡೋದು ಅಥವಾ ಬೇಜವಾಬ್ದಾರಿ ಮಾಡೋದು, ಇದು ಯಾವ ದೃಷ್ಟಿಕೋನ ಆಯ್ತು. ಆದ ಕಾರಣ ನಾವು ವಿನಂತಿ ಮಾಡ್ತೀವಿ, ಈ ರೀತಿ ಆದ್ರೆ ಮುಂದಿದು ಬೇಗಂ ತಲಾಬ್ ಸುಂದರವಾದ ತಾಣವಾಗಿ ಉಳಿಯಂಗಿಲ್ಲ. ಆಮ್ಯಾಗ ಮಧ್ಯಾಹ್ನದಾಗ ಏನು ಮಾಡ್ತಾರೆ, 8 ಗಂಟೆ ನಂತರ ಬೆಳಗ್ಗೆ 10-15 ರೂಪಾಯಿ ತೊಗೊಂಡು ಜನರಿಗೆ ಬಿಡ್ತಾರೆ ಬಿಡಲಿ. ಅದು ಬಂದು ಜನ ಊಟ ಮಾಡೋದು, ಅಲ್ಲಿ ಎಲ್ಲಿ ಬೇಕಲ್ಲ ಕಸ ಒಗಿದು, ಎಲ್ಲಿ ಬೇಕಾದ್ರೆ ಬಾಟ್ಲು ಒಗಿದು, ಆಮ್ಯಾಗ ಏನೇನೋ ಕೆಟ್ಟ ವಸ್ತುಗಳು ಒಗಿತಿರ್ತಾರೆ. ಅದನ್ನು ಮೇಂಟೈನ್ ಮಾಡೋಕ್ಕೆ ತಯಾರಿಲ್ಲ ಇವರು. ಮತ್ತು ಇಷ್ಟು ಅವ್ಯವಸ್ಥವಾಗಿ ಇದನ್ನು ಇಟ್ಟರೆ ಮತ್ತು ಹಿಂದೆ ಮಾಡಿದ ಒಳ್ಳೆಯ ಕಾರ್ಯಗಳು ಮುಚ್ಚಿ ಹೋಗ್ಬಿಡ್ತಾವ. ಎಲ್ಲರೂ ಬಂದವ್ರು ಬೇಕೋತ ಹೋಗ್ತಾರೆ. ಈಗ ಏನಪ್ಪ ಇದೇನು ರೀ ಬೇಗಂ ತಲಾಬ್ ತಿಪ್ಪಿಗೆ ಥರ. ಮತ್ತು ಆದ ಕಾರಣ ನಾವು ಒಂದೇ ವಿನಂತಿ ಮಾಡ್ತೀವಿ, ಯಾರ ಮೇಲೆ ವೈಯಕ್ತಿಕವಾಗಿ ನಮ್ದು ಏನು ದ್ವೇಷ ಇಲ್ಲ, ಇದು ಸ್ವಚ್ಛ ಇರಬೇಕು. ಕೋಟ್ಯಾಂತರ ಜನರ ತೆರಿಗೆ ಹಣದಿಂದ ಇದು ಕೆಲಸ ಮಾಡಿಸೋದು. ಆಮೇಲೆ ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಇದೊಂದು ಕಾಳಜಿ ವಹಿಸಿ ಕೆಲಸ ಮಾಡ್ಯಾರ. ಏನಂದ್ರೆ ಇದೊಂದು ಸುಂದರ ತಾಣ, ಇಷ್ಟು ದೊಡ್ಡ ಸ್ಥಳ ಬಿಜಾಪುರ ಎಲ್ಲಿ ಇಲ್ಲ. ಮತ್ತು ಅವರಿಗೆ ಅಗೌರವ ಕೊಟ್ಟಂಗೆ ಆಯ್ತಲ್ಲ. ಮತ್ತು ಇವರು ಒಬ್ಬರು ರಾಜಕಾರಣಿಗಳು ಕೋಟ್ಯಾಂತರ ಖರ್ಚು ಮಾಡಿ ಗಿಡಗಳನ್ನ ಹಚ್ತಾರೆ, ವೃಕ್ಷೋತ್ತನ ಮಾಡ್ತಾರೆ. ಇಡೀ ಜನರಿಗೆ ವಿಜಯಪುರ ಜಿಲ್ಲೆ ಈಗ ನೋಡ್ಬೋದು ನೀವು, 20 ವರ್ಷದಿಂದ ಹೆಂಗೆ ವಿಜಯಪುರ ಜಿಲ್ಲೆ ಇತ್ತು, ಇವತ್ತು ಹೆಂಗದ, ಎಷ್ಟು ಬದಲಾವಣೆ ಆಗ್ಯದ. ಪ್ರತಿಯೊಬ್ಬ ಜನರಿಗೆ ನಾಗರಿಕರು ಮನ ಮುಟ್ಟುವಂಗೆ ಎಂ ಬಿ ಪಾಟೀಲ್ ಸಾಹೇಬ್ರು ಗಿಡಗಳು ಹಚ್ಚಿರಿ, ಬೆಳೆಸ್ರಿ, ವೃಕ್ಷೋತ್ತನ ಪಾಲ್ಗೊಳ್ರಿ ಅಂತ ಹೇಳಿಕಿಸಿಂದ ಸಾಕಷ್ಟು ಅದೆಲ್ಲರ ಬಗ್ಗೆ, ಪರಿಸರ ಬಗ್ಗೆ ಎಲ್ಲ ಕಾಳಜಿ ಮಾಡಿ ಅದು ಪ್ರಚಾರ ಮಾಡಾಕತ್ತಾರ. ಇಷ್ಟೆಲ್ಲ ನೋಡಾಕತ್ತಾರ. ನೋಡಿ ಸಹಿತ ಈ ರೀತಿ ಗಿಡಗಳನ್ನ ಸುಟ್ರೆ ನಮಗಂತೂ ಭಾಳಷ್ಟು ನೋವಾಗ್ಯದ. ಈ ಸುದ್ದಿ ಅವ್ರಿಗೆ ಗೊತ್ತಾದ್ರಂತೂ ಇನ್ನಷ್ಟು ಅವ್ರು ಭಾಳ ಬೇಜಾರಾಗ್ತಾರೆ. ಮುಂದಿನ ದಿನಗಳಲ್ಲಿ ಎಚ್ಚೆತ್ತುಕೊಂಡು ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಏನು ಸಮಸ್ಯೆ ಆಗ್ಯದ, ಯಾಕೆ ಆಗ್ಯದ ಪರಿಶೀಲನೆ ಮಾಡಿ ಸೂಕ್ತವಾದ ಕ್ರಮ ಕೈಗೊಡ್ರಿ. ಮತ್ತು ಮೊದಲು ಹೆಂಗಿತ್ತು ಹಂಗೆ ಮಾಡಿಕೊಡ್ರಿ ನಮಗೆ. ಯಾಕೆ ಒಂದು ಗಿಡ ಹಚ್ಚಿ ಬೆಳೆಸ್ಬೇಕಾದ್ರೆ ಎಷ್ಟು ಕಷ್ಟ ಅಂತ ಎಲ್ಲ ಗೊತ್ತಾಗಲಿ ಅವ್ರಿಗೆ. ಒಂದು ಗಿಡ ಹಚ್ಚಿ ಬೆಳೆಸ್ಬೇಕಾದ್ರೆ ಮೊದಲು ಟ್ಯಾಂಕರ್ ನೀರು ಹಾಕ್ಯಾರ. ಇಲ್ಲಿ ಇವತ್ತೆಲ್ಲ ಕೆರೆಗಳು ತುಂಬ್ಯಾರ. ಎಂ ಬಿ ಪಾಟೀಲ್ ಸಾಹೇಬರು ಕೆರೆ ನೀರು ಬಂದಾವ, ಮತ್ತು ಬೋರ್ ರೀಚಾರ್ಜ್ ಆಗ್ಯಾವ, ಅವೆಲ್ಲ ಭಾಳ ಅನುಕೂಲ ಆಗಿದೆ ಈಗ. ಬಟ್ ಹಿಂದೆ 8 ವರ್ಷದ ಪರಿಸ್ಥಿತಿ ಏನಿತ್ತು, ಟ್ಯಾಂಕರ್ಲಿ ನೀರಾಗಿ ಬೆಳೆಸಿದ ಗಿಡಗಳನ್ನು ಅನಾಶವಾಗಿ ಸುಡ್ತಾರಪ್ಪ ಅಂದ್ರೆ ಮತ್ತು ಇವ್ರೇನು ಮಾನವೀಯತೆ ಇಲ್ಲಾರ್ದವ್ರು ಅನ್ನಂಗೆ ಆಯ್ತಲ್ಲ. ನಾವು ಒಂದೇ ವಿನಂತಿ ಮಾಡ್ತೀವಿ, ಎಲ್ಲ ವಾಯುವರು ಬೆಳೆದವರು ಮೊದಲೇ ಹೆಂಗಿತ್ತು ಅದು ಯಥಾಸ್ಥಿತಿ ಕಾಯ್ಕೊಂಡು ಹೋಗ್ಬೇಕು. ಥ್ಯಾಂಕ್ ಯು. ಅವ್ರಿಗೆ ಈ ವಾಯುವ್ಯಾರ ಮಿತ್ರರೊಂದು ಪರವಾಗಿ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ, ಈಗಾಗಲೇ ನಾವು ಸುಮಾರು 6 ವರ್ಷದಿಂದ ನಾವು ಇಲ್ಲಿ ವಾಕಿಂಗ್ ಮಾಡ್ತಾ ಇದ್ದೀವಿ. ಎಲ್ಲ ಗಿಡಗಳಿಗೆ ಒಂದು ಮೇಂಟೈನ್ ಮಾಡೋದ್ರಲ್ಲಿ ಗುತ್ತಿಗೆದಾರರು ಒಂದು ತಮ್ಮ ನಿರ್ಲಕ್ಷ್ಯತನ ತೋರಿ ಗಿಡಗಳಿಗೆ ಉರಿ ಐತಿ, ಎಲ್ಲ ಅರ್ಧ ಗಿಡಗಳು ಸುಟ್ಟಾಗಿ ಹೋಗ್ಯಾವು. ಅದಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಮಾನ್ಯ ಮುನ್ಸಿಪಾಲಿಟಿ ಕಮಿಷನರ್ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಸಂಬಂಧಪಟ್ಟರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಈ ಹಾನಿಯಾದ ಗಿಡಗಳಿಗೆ ಪುನರ್ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿ. ವಾಯುವಿಹಾರದಿಂದ ಇವತ್ತು ನಮ್ಮ ಎಲ್ಲ ವಾಯುವಿಹಾರ ಟೀಮ್ದಿಂದ ನಾವು ಒಂದು ಇಲ್ಲಿ ಬೇಗಂ ತಲಾಬ್ ಅನ್ನುವಂಥ ಕೆರೆಯಲ್ಲಿ ವಾಯುವಿಹಾರ ಮಾಡ್ತಾ ಇದ್ದೀವಿ. ಈ ವಾಯುವಿಹಾರ ನಾವು ಕಳೆದ 10 ವರ್ಷದಿಂದ ಮಾಡ್ತಾ ಇದ್ದೀವಿ. ಮೊದಲ ಇದು ಆ್ಯಕ್ಚುಲಿ ಹೇಳಬೇಕಪ್ಪ ಅಂತಂದ್ರೆ ಮಹಾನಗರ ಮೊದಲು MI ಅಂದ್ರೆ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇದ್ದವರು ಇವೆಲ್ಲ ಗಿಡಗಳನ್ನ ಹಚ್ಚಿ ಗಾರ್ಡನ್ ಮಾಡಿ ಒಂದು ಒಳ್ಳೆಯ ಸುಂದರವಾದ ಒಂದು ತಾಣವನ್ನು ಮಾಡಿದರು. ಅದು ಮಹಾನಗರ ಪಾಲಿಕೆ ಹಸ್ತಾಂತರವಾಯಿತು. ಮಹಾನಗರ ಪಾಲಿಕೆ ಹಸ್ತಾಂತರ ಆದಾಗ ಬಹಳ ಸುಂದರವಾಗಿ ಒಳ್ಳೆಯ ಸ್ವಚ್ಛತಾ ಕಾರ್ಯಕ್ರಮ ಇತ್ತು. ಅದು ಮಹಾನಗರ ಪಾಲಿಕೆಯವರು ಯಾವಾಗ ಅವ ಯಾರು ಮಾಶಾಳ್ಕರ್ ಅಂತ ಒಬ್ಬ ಗುತ್ತಿಗೆದಾರಗ ಯಾವಾಗ ಗುತ್ತಿಗೆ ಕೊಟ್ಟರು ಅವತ್ತೇ ಅವ್ರು ಕೊಟ್ಟಂಥ ಒಂದು ವಾರದೊಳಗೆ ಎಲ್ಲ ಗಿಡಗಳ ಮಾರಣ ಹೋಮವನ್ನು ಮಾಡಿದ. ಅವ ಏನಿಲ್ಲ ಅಂದ್ರೆ ಒಂದು ಚಲೋ ದೊಡ್ಡ ದೊಡ್ಡ ಗಿಡಗಳನ್ನು, ಬೆಲೆ ಬಾಳುವಂಥ ಗಿಡಗಳನ್ನು ಕಡಿದು ಅವಕ್ಕನ್ನ ಹಾಳು ಮಾಡಿದ. ತದಾದ ನಂತರ ಇವತ್ತೇನು ಮಾಡಿದನಪ್ಪ ಅಂತಂದ್ರೆ, ಇವತ್ತು ಟೋಟಲಿ ನಮ್ಮ ವಾಯು ಅಂದ್ರೆ ಗಿಡಗಳನ್ನ ಸ್ವಚ್ಛ ಮಾಡ್ಬೇಕು, ಗಾರ್ಡನ್ ಸ್ವಚ್ಛ ಮಾಡೋದು ಬಿಟ್ಟು ಎಲ್ಲ ಸ್ವಚ್ಛ ಮಾಡೋದು ಲೇಬರ್ಗಳೇ ಮಾಡುವಂಥ ಕೆಲಸವನ್ನು ಉರಿ ಹಚ್ಚಿ
ಏನಿಲ್ಲ ಒಂದು 10 ರಿಂದ 15 ಗಿಡಗಳನ್ನು ಟೋಟಲ್ ಮಾರಣ ಹೋಮ ಮಾಡಿ ಸುಟ್ಟುಬಿಟ್ಟಿದ್ದಾನೆ. ಅದಕ್ಕೆ ನಾವು ಇಷ್ಟೇ ವಿನಂತಿ ಮಾಡ್ಕೋತಿದ್ದೀವಿ ವಾಯುವ್ಯದಿಂದ ಈ ಒಂದು ಗುತ್ತಿಗೆದಾರನ್ನ ಇವನ್ನ ರದ್ದುಪಡಿಸಿ ಮಹಾನಗರ ಪಾಲಿಕೆಯವರೇ ಇದನ್ನು ಮೇಂಟೈನ್ ಮಾಡಬೇಕು ಅನ್ನುವಂಥ ಒಂದು ನಮ್ಮೆಲ್ಲ ವಾಯುವ್ಯದ ಬಳಗದಿಂದ ಒತ್ತಾಯ ಪಡ್ತೀವಿ. ಯಾಕಂದ್ರೆ ಜನತೆ ಬರೋದು ಇಲ್ಲಿ ಸ್ವಚ್ಛ ಒಂದು ವಾತಾವರಣ ಮತ್ತು ಒಳ್ಳೆ ಗಾಳಿ ಸಿಗ್ತದೆ ಅಂತೇಳಿ. ಬಟ್ ಅಂಥದ್ದೆಲ್ಲನೂ ಇವತ್ತು ಒಬ್ಬ ಗುತ್ತಿಗೆದಾರ ಇದನ್ನೆಲ್ಲ ಗಾಳಿಗೆ ತೂರಿ ಲೇಬರ್ಗಳು ಮಾಡುವಂಥ ಕೆಲಸವನ್ನು ಸುಟ್ಟು ಎಲ್ಲ ಗಿಡಗಳನ್ನ ಹಾಳು ಮಾಡಿದ್ದಕ್ಕೆ ಅವನ ಮ್ಯಾಗ ಕ್ರಮ ಕೈಗೋಬೇಕಂತೇಳಿ ಒಂದು ವಿನಂತಿ ಸರ್. ಧನ್ಯವಾದ. ಹಿಂಗಾಗಿ ಎಷ್ಟು ಸಿಕ್ಕಾವು ಭಾಳ ಫಾರ್ ಎಕ್ಸಾಂಪಲ್ DC ಡಬ್ಲ್ಯೂ ಅಂತೇಳಿ ಒಂದು ಅಲ್ಲಿ ಚಾರ್ಜರ್ ಐತ್ರಿ ಅದು ಕಟ್ರ ಅದು ಹಿಂಗೆ ಪೂರ್ತಿ ಒಬ್ಬ ಹ್ಯಾಂಡ್ಲಿಂಗ್ ಇದು ಐತಿ ಅಲ್ಲಿ ಕೆಳಗೈತೆ ನೋಡಿ ಸುಟ್ಟಿದ್ದು ಅಲ್ಲಿ ಸುಟ್ಟ ಈ ಗಿಡ ಪೂರ ಸುಟ್ಟು ಹೋಯ್ತು ಅಲ್ಲಿ ದಂಡಿಗೆ ನೋಡಿ ಪೂರ ಸುಟ್ಟು ಹೋಯ್ತು. ಈಗ ನೋಡ್ಲಾರ್ದಂಗೆ ಎತ್ತಿರಿದೆಲ್ಲ ಯಾಕೆ ಜೈನ್ ಬಸ್ತಿ ಅದು ಯಾವುದು ಬಸ್ತಿ ಅಂತ ಇದೆ
ಎಲ್ಲ ಒಂದ್ ಕಡೆ ಗೊಳ ಮಾಡ್ರಿ ಯಾವ ಗಿಡ ಇಲ್ಲದಲ್ಲ ಒಂದು ಹಾಕಲ್ಲ ಸರ್ ಚೇಂಜ್ ಅವ ಉರಿ ಅಂತ ಹೋಗಿಲ್ರಿ ಸರ್ ಅವ ಕಸಪಿಗೆ ಇದು ಆಗ್ಲಾರ ಮಗ ಉರಿ ಹೆಚ್ಚದ ಇಲ್ಲಿ ಯಾರು ಕೇಳ ಅಲ್ಲೇ ಹೋಗ್ಬಾರ ಈ ಕಡೆ ಎಲ್ಲ ಹಂಗೆ ವಾಕ್ ಮಾಡೋದು